ಅಂತ ಹೇಳಿದ್ದೀನಿ. ಸರಿ ರೀ. ಅಲ್ಲ ಅಲ್ಲ ಇದಕ್ಕೆ ಅವ್ರಿಗೆ ನೀವು ಅವಕಾಶ ಕೊಡ್ತೀರಾ? ಅಲ್ಲ ನೀವೇ ಮಾತಾಡ್ತೀರಾ ಅಂದ್ರೆ ನೀವೇ ಮಾತಾಡಿ ಸಭಾಪತಿ ಅವರೇ. ಸುನೀಲ್ ಕುಮಾರ್ ಮಾತಾಡಿ ಅಲ್ಲ ಅಲ್ಲ ಅವರು ಮಂತ್ರಿಯಾಗಿ ಬರಲಿ. ಇಲ್ಲ ಬಹಳ ಜಾಣತನದಿಂದ ಮಾತಾಡ್ತಾ ಇದ್ದೀರಿ. ಇದನ್ನೇ ಮಾತಾಡೋದ ಸಭಾಪತಿ ಅವ್ರು ಏನ್ ಗೊತ್ತಾ ನಿಮ್ಗೆ? ಏನ್ ಮಾತಾಡ್ತಾ ಇದ್ದೀರಿ? ಅಲ್ಲ ಬೆಂಕಿ ನಾವು ಹತ್ತೇವೇನು ಗೊತ್ತಿಲ್ಲ ನನಗೆ. ಅಲ್ಲ ಕೇಳಿ, ಬೆಂಕಿ ನಾವು ಹತ್ತೇವೇನು ಗೊತ್ತಿಲ್ಲ. ಪೆಟ್ರೋಲ್ ಹಾಕಿರ್ತೀವಿ. ಅಲ್ಲ ಬೆಂಕಿ ಯಾರು ಇದ್ದಾರೆ ಅನ್ನೋ ಪ್ರಶ್ನೆ ಇಲ್ಲ. ಪೆಟ್ರೋಲ್ ಕೇಳ್ರಿ. ಅಲ್ಲ ನೀವು ಜಗಳಕ್ಕೆ ಬಿಡ್ತೀರಾ ಸಭಾನಾಯಕರೇ? ಅವರೇ ಮಾತಾಡ್ತಾರೆ ಮಾತಾಡಿ. ನೀವು ಎತ್ತಿಲ್ಲ ಗೆದ್ದು ಬೇಡ. ಅಲ್ಲ ನೀವು ಭಗವಂತನಿಗೂ ಬಿಟ್ಟಿಲ್ವಲ್ಲ, ಮನುಷ್ಯರನ್ನ ಜಗಳಾಡಿಸ್ತಾ ಇದ್ದೀರಿ. ಕೇಳಿ ಕೇಳಿ ಬಹಳ ಇದಿರೋದು ಅರ್ಥ ಆಗಲ್ವಾ? ಅವ್ರು ಹೇಳಿ ಮುಖ್ಯಮಂತ್ರಿಗಳು ಉತ್ತರ ಕೊಡುವಾಗ ಕೊಡಿ. ಮುಖ್ಯಮಂತ್ರಿಗಳಿಗೆ ಅಲ್ಲ ಇನ್ನು 3 ತಿಂಗಳು ಉಳಿದಿದೆಯಲ್ಲ. ಅಲ್ಲ ಇನ್ನು 3 ತಿಂಗಳು ಉಳಿದಿದೆಯಲ್ಲ. ಗ್ರಾಮೀಣಗಳ ಅವ್ರನ್ನೇ ಮಾಡಿ. ಮಂತ್ರಿಗಳೇ ಯಾರು ಬೇಕಾದ್ರೆ ಪೆಟ್ರೋಲ್ ಹಾಕ್ಲಿ, ಏನ್ ಬೇಕಾದ್ರೆ ಹಾಕ್ಲಿ. ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡುವಾಗ ನಾನು ವಿಚಾರಗಳನ್ನು ಹೇಳ್ಬೇಕಾಯ್ತು ನಿಮಗೆ. ಇದು ವಿಮರ್ಶೆಗ ಚರ್ಚೆಗ ಸರ್ಕಾರಕ್ಕೆ ಸಂಬಂಧಪಟ್ಟದ್ದು ಇಲ್ಲ. ನಾವು ಹಾಗೆ ಮಾಡುದು ಶಾಸಕರ ಮೇಲೆ 6 ಸಾರಿ ಶಾಸಕರಾದೆ ಅಲ್ಲನ ಅನುಗ್ರಹ ಅಂತ ಹೇಳಿದ್ರೆ ನಾನು ಸಂತೋಷ ಪಟ್ಟೆ. ಅವ್ರಿಗೆ ಯಾಕೆ ಬೇಜಾರಾಯ್ತು ಅಂತ ನನಗೆ ಗೊತ್ತಿಲ್ಲ. ಅಲ್ಲ ಕೇಳಿ 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 ಕೇಳಿ. ಅಲ್ಲ ತಪ್ಪು ಅಂತ ಇವ್ರು ಮಾತಾಡೋ ರೀತಿ ಹಾಗೆ ಅಂತೇಳಿ ಕೇಳಿದ್ರೆ ನೀವು ನಾನೊಬ್ಬ ಮುಸಲ್ಮಾನ. ಇವ್ರು ಮಾತಾಡಿ ಅಲ್ಲ ಯಾವ ವರ್ಗ ಯಾವ ಜಾತಿ ಪ್ರಶ್ನೆ ಬರಲಿಲ್ಲ. ಇವರೇನು ಮಾತಾಡಿದಾರೆ ಗೊತ್ತಾ ಸರ್ ನಿಮ್ಗೆ? ನಾನೆಲ್ಲ ತೆಗೆದು ತೋರಿಸ್ತೇನೆ ಬೇಕಿದ್ರೆ ಇವರಿಗೆ. ಚುನಾವಣಾ ಸಮಯದಲ್ಲಿ ಇವರು ಎಲ್ಲ ಏನೇನು ಮಾತಾಡಿದ್ದಾರೆ ಅಂತ ನಮಗೂ ಗೊತ್ತಿದೆ. ಸರಿ ಅಡಿಲ್ಲ ಈಗ ಅಡಿಲ್ಲ ಹಾಗೆಲ್ಲ ಅಲ್ಲ ಸಭಾಪತಿ ಅಲ್ಲ ಅನುಗ್ರಹದಿಂದ 6 ಸಾರಿ ಶಾಸಕನಾದೆ ಅಂತ ಹೇಳಿ ರಮಾನ್ ಹತ್ರ ಹೇಳಿದ್ದು